ಅಧಿಕಾರಿಗಳ ಹಗರಣಗಳಿಗೆ ಕಡಿವಾಣ ಇಲ್ಲವೇ? ರೈತರಿಗೆ ಮುಕ್ತಿ ಇಲ್ಲವಾ? ಆಲೂರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಭೂ ಮಂಜೂರು ಮಾಡಿರುವ ಅಧಿಕಾರಿಗಳ ವಿರುದ್ಧ ರೈತ ಸಂಘಟನೆ ಹಾಗೂ ದಲಿತ ಸಂಘಟನೆಗಳಿಂದ ಕಾನೂನು ಕ್ರಮ ಕೈಗೊಂಡು ಅಕ್ರಮ ಅಧಿಕಾರಿಗಳನ್ನು ಅಮಾನತ್ತು ಮಾಡಿ ನೊಂದಿರುವ ದಲಿತ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕಿನ ಕರ್ನಾಟಕ ಕಾರ್ಯನಿರ್ವಹಿತ ಪತ್ರಕರ್ತರ ಸಂಘ ಕಚೇರಿಯ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಅವರು ಒತ್ತಾಯ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಜಯಣ್ಣ ಹೈದೂರು ಮಾತನಾಡಿ, ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ಕಾಡ್ಲೂರು ಗ್ರಾಮದ ಸರ್ವೆ ನಂಬರ್ 4 ರಲ್ಲಿ ಸುಮಾರು 8 ದಲಿತ ಕುಟುಂಬಗಳು ಮನೆಯನ್ನು ಕಟ್ಟಿಕೊಂಡು 2-3 ತಲೆಮಾರಿನಿಂದ ವಾಸಿಸಿಕೊಂಡು ಇಲ್ಲಿಯವರೆಗೆ ಜೀವನ ನಡೆಸಿಕೊಂಡು ಬರುತ್ತಿದ್ದಾರೆ. ಅಲ್ಲದೆ ಬಗರುಕು ಫಾರಂ 52 ಯಲ್ಲಿ ಅರ್ಜಿ ಹಾಕಿಕೊಂಡು ಇನ್ನೇನು ಭೂ ಮಂಜೂರಾತಿ ಆಗುತ್ತದೆ ಎಂದು ಕಾಯುತ್ತಿದ್ದ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡದೆ ಅಲ್ಲಿಯೇ ವರದಿಯನ್ನು ನೀಡಿ ಅಕ್ರಮವಾಗಿ ಅದೇ ಗ್ರಾಮದ ವೀರಭದ್ರಪ್ಪ ಬಿನ್ ರುದ್ರಸ್ವಾಮಿ ಎಂಬುವರಿಗೆ 4 ಎಕರೆ ಭೂಮಿಯನ್ನು ಮಂಜೂರು ಮಾಡಿ ದಲಿತರನ್ನ ಒಕ್ಕಲಿಬ್ಬಿಸುವ ಹುನ್ನಾರ ನಡೆಸುತ್ತಿದ್ದಾರೆ. ಹಾಗಾಗಿ ಅಕ್ರಮವಾಗಿ ಮಂಜೂರು ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಅಮಾನತುಗೊಳಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಡ್ಲೂರು ಗ್ರಾಮಸ್ಥರಾದ ಕೆಂಚಯ್ಯ, ಜಗದೀಶ್, ಶಿವಪ್ಪ, ಕವನ ಉಪಸ್ಥಿತರಿದ್ದರು. ಹೋಬಳಿ ಕಾಡೂರು ಗ್ರಾಮದಿಂದ ನಾವು ಇಲ್ಲೊಂದು ಪ್ರೆಸ್ ಮೀಟ್ ಮಾಡಬೇಕಂತೇಳಿ ವೇದಿಕೆ ಬಂದ್ವಿ. ಏನು ಅಂತಂದರೆ, ಸಾಧಾರಣ 82-83 ಇಸ್ವಿಲೇ ನಮ್ಮ ಭಾಗದಲ್ಲಿ ಸರ್ವೆ ನಂಬರ್ 100ರಲ್ಲಿ 4ನೇ ಸರ್ವೆ ನಂಬರಲ್ಲಿ 3 ಎಕರೆ ಜಾಗ ಇದೆ. ಅಲ್ಲಿ 4 ಎಕರೆಯಷ್ಟು ನಮ್ಮ ರೈತರು, ಭಾಳ ದಲಿತರು ಮನೆ ಕಟ್ಕೊಂಡು ಅಲ್ಲಿ ಕೃಷಿ ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ಅಲ್ಲಿಗೆ ನಮ್ಮ ಶಾಸಕರಾದಂಥ ಸಿ ಕುಮಾರಸ್ವಾಮಿ ಅವರು ಆ ಭಾಗಕ್ಕೆ ಸಿಮೆಂಟ್ ರೋಡು, ಕರೆಂಟು, ನಲ್ಲಿ ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಟ್ಟು ಕೆಲವು ಮನೆಗಳು ಸ್ಯಾಂಕ್ಷನ್ ಆಗಿದೆ, ಕೆಲವು ಮನೆಗಳು ಕಟ್ಕೊಂಡು ಅವರು ಅಲ್ಲಿ ಚೆನ್ನಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ HRP ಈ ಅಧಿಕಾರಿಗಳಿದ್ದಾರಲ್ಲ, ಆ ಅಧಿಕಾರಿಗಳು ಇವರು ಖಾಲಿ ಜಾಗನ ಬೇರೆಯವ್ರಿಗೆ ಹೇಳ್ಕೊಟ್ಟು ಬೋಗಸ್ ಡಾಕ್ಯುಮೆಂಟ್ಸ್ ಮಾಡಿ, ಯಾಕೆಂದ್ರೆ ಅಲ್ಲಿ ಸರ್ಕಾರಿ ಜಾಗ ಇರೋದು, HRP ಅಂತ ಎಲ್ಲೂ ಕಳೆದಿಲ್ಲ, ಆ ಭಾಗದಲ್ಲೇ ಕಳೆದಿಲ್ಲ. ಇವ್ರು ತಗೊಬಂದು ಅಧಿಕಾರಿಗಳಿಗೆಲ್ಲ ದುಡ್ಡು ಕೊಟ್ಟು ಅಧಿಕಾರಿಗಳನ್ನೆಲ್ಲ ಬುಕ್ ಮಾಡಿ ವಿಲೇಜ್ ಅಕೌಂಟ್ರು RI VI ತಹಸೀಲ್ದಾರ್ ಎಲ್ಲರೂ ಶಾಮೀಲಾಗಿ ಆ ಭಾಗದಲ್ಲಿರುವಂಥ ವೀರಭದ್ರಪ್ಪ ರುದ್ರಸ್ವಾಮಿ ಅನ್ನೋರಿಗೆ ಸಪೋರ್ಟ್ ಮಾಡಿ ಇವ್ರ ಮನೆ ಸುತ್ತ ಎಲ್ಲ ಬೇಲಿ ಹಾಕಿ ತಿರುಗಾಡ್ದಂಗೆ ಮಾಡಿದ್ದಾರೆ. ಕಾಫಿ ಹಣ್ಣು ಸಹ ಕುಯ್ಯೋಕ್ಕೆ ಬಿಟ್ಟಿಲ್ಲ ಅವರು, ಯಾಕಂದರೆ ಪೊಲೀಸ್ನವರೆಲ್ಲ ಏನೋ ತೋಟಕ್ಕೆ ಹೋದರೆ ಕಂಪ್ಲೇಂಟ್ ಮಾಡಿ ಇದು ಮಾಡಿ ಅಂತೇಳಿ ಭಾರಿ ತೊಂದರೆ ಕೊಡ್ತಿದ್ರು. ಪಾಪ ಅವ್ರಿಗೇನೂ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ HRP ಅನ್ನೋ ಹಗರಣದಲ್ಲಿ ಯಾರು ನಮ್ಮ ಆಲೂರು ತಾಲೂಕಲ್ಲಿ ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಅವ್ನು ಯಾವನೇ ಆಗಿರಲಿ ಆಯಿತಾ, ಅವನು ಇವತ್ತು ಯಾವ ಕೇಸಲ್ಲಿ ಸಿಕ್ಕಾಕೊಂಡು ಸಹ ಯಾವ ಕಾರಣಕ್ಕೂ ಹೊರಗಡೆ ಬರಬಾರ್ದು, ಅವ್ರನ್ನ ಹಿಡಿದು ಮತ್ತೆ ಜೈಲಿಗೆ ಹಾಕಬೇಕು. ಯಾಕಂದರೆ ಇಂಥ ಬಡವರಿಗೆ ಎಷ್ಟೋ ಜನಿಗೆ ಅನ್ಯಾಯ ಮಾಡಿದ್ದಾರೆ ಅವರು. ಯಾಕಂದರೆ ಅನ್ಯಾಯ ಮಾಡಿರೋದ್ರಿಂದ ಅಂಥ ಅಧಿಕಾರಿಗಳು ಹೊರಗಡೆ ಬರಬಾರ್ದು. ಬಂದರೂ ಒಂದು ವೇಳೆ ಅವರಿಗೆ ಬಿಡುಗಡೆ ಆದರೂ ಸರ್ಕಾರದ ಅವ್ರಿಗೆ ಕೆಲಸದಿಂದ ವಜಾ ಮಾಡಬೇಕು. ಇಂಥ ದಲಿತರಿಗೆ, ಬಡವರಿಗೆ, ಅನ್ಯಾಯ ಆದಂಥವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತಿದ್ವಿ. ಇದ್ರ ಪರವಾಗಿ ಅವ್ರು ಏನಾದ್ರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದರೆ ರಾಜ್ಯ ರೈತ ಸಂಘ, ದಲಿತ ಸಂಘ ಎಲ್ಲ ಸೇರಿ ಒಟ್ಟಿಗೆ ನಿಂತ್ಕೊಂಡು ಅದು ಏನಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಡವರಿಗಾಗಿ ಹೋರಾಟ ಮಾಡ್ತೀವಿ, ಬಡವರ ಪರ ನಿಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ